ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ ಹಾಗೂ ಭವಿಷ್ಯ, ಭೂತಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವಂತಹ ದಿನೇಶ್ ಪಂಡಿತ್ ಗುರೂಜಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ಇತ್ತೀಚೆಗಂತೂ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಈ ಟ್ರೆಂಡ್ ತುಂಬಾನೇ ಆಗ್ತಾ ಇದೆ. ಅದೇನಂದ್ರೆ ಫ್ಲಾಶ್ ಲೈಟ್ ಮೇಲೆ ಒಂದು ಗ್ಲಾಸ್ ಇಟ್ಟು ಅದಕ್ಕೆ ಅರಿಶಿನ ಪುಡಿ ಹಾಕಿ ಈ ರೀತಿಯಲ್ಲಿ ಒಂದು ಟ್ರೆಂಡ್ ತುಂಬಾನೇ ವೈರಲ್ ಆಗ್ತಾ ಇದೆ. ಇನ್ನು ಈ ಬಗ್ಗೆ ಈ ಹಿಂದೆ ಕೆಲವು ದಿನಗಳಿಂದ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದೇನಂದ್ರೆ ಈ ರೀತಿ ಮಾಡಬಾರ್ದು, ಇದರಿಂದ ದುಷ್ಟಶಕ್ತಿಗಳು ಬರುತ್ತೆ, ದೆವ್ವ ಭೂತ ಈ ರೀತಿಯಲ್ಲಿ ಬರುತ್ತೆ, ಹಾಗೆ ದರಿದ್ರ ಬರುತ್ತೆ, ಈ ರೀತಿಯಲ್ಲಿ ಮಾಡೋದು ತಪ್ಪು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನ್ನೋದ್ರ ಬಗ್ಗೆ ಕಳೆದ ಕೆಲವೊಂದು 2-3 ದಿನದಿಂದ ಸಾಕಷ್ಟು ಚರ್ಚೆ ಆಗ್ತಿದೆ. ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಕೂಡ ಮಾತಾಡಿದ್ದಾರೆ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದರಿಂದ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ. ಗುರುಜಿ, ಈಗಾಗಲೇ ಹೇಳ್ತೆ ನಾನು, ಇದಂತೂ 2-3 ಟ್ರೆಂಡ್ ಒಂದು ತುಂಬಾ ತಿಂಗಳಿಂದ ಆಗ್ತಾ ಇದೆ. ಇನ್ನು ಈ ವಿಚಾರ ಚರ್ಚೆ ಕಳೆದ 2 ದಿನದಿಂದ ಆಗ್ತಾ ಇದೆ. ಅದೇನಂದ್ರೆ ಫ್ಲಾಶ್ ಲೈಟ್ ಮೇಲೆ ಒಂದು ಗ್ಲಾಸ್ ಇಟ್ಟು, ಗ್ಲಾಸ್ ಅಲ್ಲಿ ನೀರಿಟ್ಟು ನೀರಕ್ಕೆ ಅರಿಶಿನ ಹಾಕೋದು, ಇದರಿಂದ ದುಷ್ಟಶಕ್ತಿ ಬರುತ್ತಂತೆ, ದೆವ್ವ ಏನೋ ಅದು ಹೋಗೋ ಟ್ರೆಂಡ್ ಕಾಣಿಸುತ್ತೆ ಅಂತ. ಕಾಣುತ್ತೆ, ಹೌದು, ಕಲರ್ಫುಲ್ ಆಗಿರುತ್ತೆ, ಕಲರ್ಫುಲ್ ಆಗುತ್ತೆ ಅಂತ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿರೋದು. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದಾರೆ ಜನರು. ಇದರಿಂದ ದುಷ್ಟಶಕ್ತಿ ಬರುತ್ತೆ ಅಂತ. ಈಗ ದುಷ್ಟಶಕ್ತಿ ಬರುತ್ತೆ, ದೆವ್ವ ಭೂತ ಬರುತ್ತೆ ಅಂದ್ರೆ ಸಾಮಾನ್ಯ ಜನಕ್ಕೆ, ನಮ್ಮಂತವ್ರು ಕಾಣಿಸ್ತಾ ಇರೋರಿಗೆ ಕಳ್ ಜ್ಯೋತಿಷರಿಗೆ ಕಾಣಿಸುತ್ತೆ. ಕಳ್ ಜ್ಯೋತಿಷಕ್ಕೆ ದೃಷ್ಟಿಶಕ್ತಿ ಇದೆ ಅಂತ ಬರುತ್ತೆ. ಇಲ್ಲಿ ಸ್ಟುಡಿಯೋಗೆ ಬಂದಿದ ತಕ್ಷಣ ಇಲ್ಲಿ ಎಲ್ಲೆಲ್ಲಿ ದುಷ್ಟಶಕ್ತಿ ಇದೆ ಗೊತ್ತಾಗ್ಬಿಡುತ್ತೆ. ಸ್ಕ್ಯಾನರ್. ಬೋಗಸ್ ಆಗಕ್ಕೂ ಕೆಲವು ಜ್ಯೋತಿಷಗಳಿಗೆ ತಲೆ ಇರಬೇಕು. ಅಂಥ ಜ್ಯೋತಿಷ್ಯರನ್ನ ನಮ್ಮ ಸಾರ್ವಜನಿಕರು ನಂಬ್ತಾರಲ್ಲ, ಅದನ್ನು ಹೇಳ್ತಾರಲ್ಲ, ಕೆರ ತೊಡಿಗೆ ತೊಗೊಂಡು ಹೊಡಿಬೇಕು ಅಂತ. ಖಂಡಿತ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ, ಕರೆಕ್ಟಾ? ಈ ಮುಂದೆ ನಮ್ಮ ನಾಗರ ಪಂಚಮಿ ಬರುತ್ತೆ, ಕರೆಕ್ಟಾ? ನಾಗರ ಪಂಚಮಿಲಿ ಏನೇನು ಮಾಡ್ತಾರೆ? ಅಲ್ಲಿ ಅರ್ಶಿನ ಹಚ್ತಾರೆ, ಕರೆಕ್ಟಾ? ಅಲ್ಲಿ ನೀರಿಗೆ ಅರ್ಶಿನ ಹಾಕಿ ಮಿಕ್ಸ್ ಮಾಡಿ ಅದ್ರ ಮೇಲೆ ಹುಯ್ತಾರೆ, ಕರೆಕ್ಟಾ? ಸೊ ಅಲ್ಲಿ ಯಾವ ದೋಷನೂ, ಅಲ್ಲಿ ಯಾವುದು ಬರಲ್ವಾ ಅಲ್ಲಿ ದುಷ್ಟಶಕ್ತಿ? ಯಾಕಂದರೆ ನೀರಿಗೆ ಅರಿಶಿನ ಹಾಕಿ ಅದು ನೋಡಬಾರ್ದು ಅನ್ನೋ ಲೈಟ್ ಬಿಟ್ಟರೆ ಅದು ನೋಡೋದಷ್ಟೇ ಅಲ್ವಾ. ಅದು ಒಂಥರ ಫಿನಾಮಿನಾ ಅಂತ ಹೇಳ್ತಾರೆ. ಅದು ಒಂಥರ ಔರಾ ಅಂತ ಕರೀತಾರೆ, ಸೂಪರ್ಸಾನಿಕ್ ಔರಾ ಅಂತ ಕರೀತಾರೆ. ಅದಕ್ಕೆ ಮಿಕ್ಸಿಂಗು, ಪಾರ್ಟಿಕಲ್ ಮಿಕ್ಸ್ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೂ ಅದನ್ನು ಮಾಡಿ ನೋಡಿದ್ರೆ ನೆಗೆಟಿವ್ ಎನರ್ಜಿ ಬರುತ್ತೆ, ದೆವ್ವ ಬರುತ್ತೆ ಅಂತಂದರೆ, ಸೊ ಇಲ್ಲೇ ಒಂದು ಮಾಡಿಬಿಟ್ಟು ದೆವ್ವ ಬರ್ಸೋಣ ಈಗ ಅಲ್ವಾ? ದೆವ್ವ ಜೊತೆ ಮಾತಾಡೋಣ. ದೆವ್ವ ಮಾತಾಡುತ್ತಾ? ಇಲ್ಲ, ಬರೀ ಬೋಗಸ್ಸು, ಸುಳ್ಳು. ಈ ಅಸ್ಟ್ರಾಲಜರ್ಸ್ ಇದಾರಲ್ಲ, ಕೆಲವರು ಇರ್ತಾರೆ, ಅಂದರೆ ಅದು ಥರ್ಡ್ ರೇಟೆಡ್ ಅಸ್ಟ್ರಾಲಜರ್ಸ್ ಅಂತಲೇ ಕರೆಯೋದು ಅವ್ರನ್ನೆಲ್ಲ. ಅದು ಸಾಧ್ಯನೇ ಇಲ್ಲ. ಒಂದು ಈಗ ಅಲ್ಲೆಲ್ಲ ನಾವು ಅರ್ಶಿನ ಹಚ್ತೀವಿ, ಯಾವುದೋ ನಾಗರ ಹತ್ರ ಅರ್ಶಿನ ಹಚ್ತೀವಿ. ಅರ್ಶಿನ ಹಚ್ಬಿಟ್ಟು ಅಲ್ಲೆಲ್ಲ ನಡ್ಕೊಂಡು ಹೋದಾಗ ಅರ್ಶಿನವನ್ನು ನಾವು ಕಾಲಲ್ಲಿ ತುಳಿಯಲ್ವಾ? ಯೋಚನೆ ಮಾಡಿ. ಯಾವುದಾದ್ರು ಒಂದು ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಕಡೆ ನಾನು ಹೋಗಿದ್ದೀನಿ, ವಿದ್ರಾಶ್ವತ ಮತ್ತು ಅಲ್ಲೆಲ್ಲ ಹೋಗಿದ್ದೀನಿ. ಅಲ್ಲೆಲ್ಲ ಕಡೆ ಅರ್ಶಿನ ಹಚ್ಚಿ 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 ಎಲ್ಲ ಕಡೆ ಚೆಲ್ಬಿಟ್ಟಿರುತ್ತೆ. ಅಲ್ಲಿ ಜನಗಳು ಕಾಲು ತುಳ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಜಸ್ಟ್ ನೀರಲ್ಲಿ ಹಾಕಿ ನೋಡೋದ್ರಿಂದ ದುಷ್ಟಶಕ್ತಿ ಬಂದರೆ ಅರಿಶಿನವನ್ನ ಕಾಲಲ್ಲಿ ತುಳ್ಕೊಂಡು ಹೋಗ್ತಾ ಇದೀವಲ್ಲ ನಾವು, ಅದಕ್ಕೇನು ಬರಬೇಕು? ಈಗ ನಾವು ದೃಷ್ಟಿ ತೆಗ್ಯಕ್ಕೂ ಕೂಡ ಎಷ್ಟೋ ಅರಿಶಿನ ನೀರು ಅಂತ ಹೇಳಿ ದೃಷ್ಟಿ ಅದು ಬೇಡವೇ ಬೇಡಮ್ಮ. ಇವತ್ತು ನಮ್ಮ ದೇಶದಲ್ಲಿ ಮದುವೆ ಹಾಕಿನ ಮುಂಚೆ ಅರಿಶಿನ ಶಾಸ್ತ್ರ ಮಾಡ್ತಾರೆ. ಹೌದು, ಅರಿಶಿನದ ನೀರಂತೂ ಮಾಡ್ತಾರೆ. ಪ್ರತಿಯೊಬ್ರು ಎರಚ್ಕೊಳ್ಳಲ್ವಾ? ಅರಿಶಿನ ವೈಟ್ ಕಲರ್ ಡ್ರೆಸ್ ಹಾಕೊಂಡ್ಬಿಡ್ತಾರೆ ಎಲ್ಲರೂ, ಅರಿಶಿನ ಶಾಸ್ತ್ರ ಅಂತ ಅಲ್ವಾ? ಆ ಅರಿಶಿನ ಶಾಸ್ತ್ರದಲ್ಲಿ ಡ್ಯಾನ್ಸು, ಮಸ್ತಿ ಎಲ್ಲ ಮಾಡ್ತಾರೆ. ಅರಿಶಿನ ಶಾಸ್ತ್ರದಲ್ಲಿ ಮಾಡಿದಾಗ ಅದೇ ನೀರಿಗೆ ಅರಿಶಿನ ಹಾಕ್ತಾರೆ, ಅದೇ ಅರಿಶಿನವನ್ನ ಸ್ನಾನ ಮಾಡ್ತಾರೆ. ಆ ಅರಿಶಿನವನ್ನ ತುಳಿಯಲ್ವಾ? ಅಲ್ಲಿ ಡ್ಯಾನ್ಸ್ ಆಡಲ್ವಾ ಅರಿಶಿನದ ಮೇಲೆ? ಜಸ್ಟ್ ಒಂದು ಕಡೆ ಹಾಕಿ ಒಂದು ಲೈಟ್ ಬಿಟ್ಟು ಅದನ್ನ ನೋಡಿದ ತಕ್ಷಣ ದುಷ್ಟಶಕ್ತಿ ಅಂತಂದ್ರೆ ಮೂಢನಂಬಿಕೆಗೂ ಒಂದು ಲೆವೆಲ್ ಇರಬೇಕು. ಫಸ್ಟ್ ಆಫ್ ಆಲ್ ಇವತ್ತು ಜನ ಚೀತು ಅನ್ನೋ ಕಾಲ ಬಂದ್ಬಿಟ್ಟಿದೆ ಜ್ಯೋತಿಷ್ಯದ ಮೇಲೆ. ಅದರಲ್ಲಿ ಈ ರೀತಿ ಇರ್ತಕ್ಕಂಥ ಜ್ಯೋತಿಷ್ಯರನ್ನ ದಯವಿಟ್ಟು ಒಡೆದೋಡಿಸ್ಬೇಕು. ಅವ್ರಿಗೆ ಕೂರಿಸಿ ಮಣೆ ಹಾಕೋದಲ್ಲ, ಅವ್ರನ್ನ ಕೂರಿಸಿ ಇದು ಉನಾರ ಆಗ್ತಾ ಇದ್ದಾರೆ, ಕರೆಸಿ ಉಗಿಸಿ ಕಳಿಸ್ಬೇಕು. ಹಾಗಿದ್ರೆ ನಿಮ್ಮ ಅಭಿಪ್ರಾಯ ಪ್ರಕಾರ ಅದೇನೋ ನೆಗೆಟಿವ್ ಎನರ್ಜಿ ಬರಲ್ಲ ಅಂತ? ಆಯ್ತಪ್ಪ, 21 ದಿವಸ ಮಾಡಿದ್ರೆ ಏನೋ ಆಗ್ಬಿಡುತ್ತೆ. 21 ದಿವಸ ಅಲ್ಲ, 48 ದಿವಸ ಮಾಡ್ತೀನಿ, ಏನೂ ಆಗಲ್ಲ. ಏನು ಅದರಲ್ಲಿ ಏನಿದೆ? ವಾಟ್ ಈಸ್ ದಿ ಸೈಂಟಿಫಿಕ್ ರೀಸನ್ ಬಿಹೈಂಡ್ ಇಟ್? ಅರಿಶಿನ ಅನ್ನೋದು ಅದೊಂದು
ಒಂದು ಕೊಂಬದು ರೂಟ್. ರೂಟ್ ಅಂದರೆ ಒಂದು ಗಿಡದಲ್ಲಿ ಸಿಗ್ತಕ್ಕಂಥ ಒಂದು ಬೇರು. ಆ ಬೇರು ಪ್ರಕೃತಿದತ್ತವಾಗಿ ಅರಿಶಿನ ಇರುತ್ತೆ, ಅದರಲ್ಲಿ ಆಂಟಿಸೆಪ್ಟಿಕ್ ಕ್ವಾಲಿಟೀಸ್ ಇದೆ, ಅಂದರೆ ರೋಗ ನಿರೋಧಕ ಶಕ್ತಿ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದನ್ನು ನಾವು ಅಡುಗೆಗೆ ಬಳಸ್ತೀವಿ. ಆಯಿತು, ನೀರು ಹಾಕಿದ ತಕ್ಷಣ ಫಸ್ಟು ಅಡುಗೆ ಮಾಡ್ಬೇಕಾದ್ರೆ, ಸಾರು ಮಾಡ್ಬೇಕಾದ್ರೆ, ಕುದಿಸ್ಬೇಕಾದ್ರೆ ನೀರು ಫಸ್ಟ್ ಅರಿಶಿನ ಹಾಕ್ತೀವಿ. ಅರಿಶಿನ ಹಾಕ್ಬೇಕಾದ್ರೆ ಆಯ್ತು ಇಲ್ವ ಅಂತ ನೋಡ್ತಾರಲ್ಲ, ಅಲ್ಲಿ ಲೈಟ್ ಬಿಟ್ಟು ನೋಡ್ತಾರೋ ಅಥವಾ ಈ ಚಿಮಣಿಲಿ ಲೈಟ್ ಬಂದಿರುತ್ತೆ, ಚಿಮಣಿ ಲೈಟ್ ಬಂದಿರುತ್ತಲ್ವ, ಚಿಮಣಿ ಲೈಟ್ ಬಂದಿರುತ್ತೆ, ನೋಡ್ತಾರೆ ಕರಗ್ತಾ ಅಂತ. ಒರಿಜಿನಲ್ ಕ್ವಾಲಿಟಿ ಇದ್ರೆ ಕರಗುತ್ತೆ, ಡೂಪ್ಲಿಕೇಟ್ ಕ್ವಾಲಿಟಿ ಇದ್ರೆ ಮೇಲ್ ತೇಲುತ್ತೆ. ಅರ್ಥ ಆಯ್ತಲ್ವಾ? ಇದು ಫಸ್ಟ್ ಪಾಯಿಂಟ್. ಹಾಗೆ ಹಿಂದಿನ ಕಾಲದಲ್ಲಿ ವಿಷ ಸೇವನೆ ಮಾಡಿದ್ರೆ ಇಮಿಡಿಯೇಟ್ ಆಗಿ ಒಂದು ನೀರಲ್ಲಿ ಅರಿಶಿನ ಪುಡಿ ಬೆರೆಸ್ಬಿಟ್ಟು ಕುಡಿಸ್ತಾ ಇದ್ರು, ಭಾಳ ಇಂಪಾರ್ಟೆಂಟ್ ಆಗಿ. ಆ ಅರಿಶಿನ ಹೋದಾಗ ಆಂಟಿಸೆಪ್ಟಿಕ್ ಕ್ವಾಲಿಟೀಸ್ ಇರೋದ್ರಿಂದ. ಇದು ಯಾರೋ ಒಬ್ರು ಹುಟ್ಟಾಕ್ತಾರೆ, ಅದರಲ್ಲಿ ಯಾವುದೇ ಒಂದು ವೇದದಲ್ಲಿ. ಈಗ ಇವತ್ತು ವೇದ ಹಾಳಾಗಕ್ಕೆ ತುಂಬ ಜನ ಮನುವಾದಿಗಳನ್ನ ಬೈತಾರೆ. ನಾನು ಇವ್ರನ್ನ ಬೇಕಾದ್ರೆ ಬೈರಿ ಮನುವಾದಿಗಳಂತ, ಮನುವಾದಿಗಳು ಅಂತ ಹೇಳ್ತಾರೆ, ಮನು ಸಂಪ್ರದಾಯ ಅಂತ ಹೇಳ್ತಾರೆ, ಇಂಥವ್ರನ್ನ ಬೇಕಾದ್ರೆ ಬೈರಿ. ಇದನ್ನು ಜನಗಳನ್ನ ಮೂಢತ್ವಕ್ಕೆ ತೊಗೊಂಡು ಹೋಗ್ತಕ್ಕಂಥ ಮನುವಾದಿಗಳನ್ನ ಬೈರಿ, ನಾನು ಜೊತೆಗೆ ಸೇರ್ಕೋತೀನಿ. ನಿಜವಾದ ಮನುವಾದಿಗಳಿದ್ದಾರೆ, ಸತ್ಯದ ಮನುವಾದಿಗಳಿದ್ದಾರೆ, ಸತ್ಯದ ದರ್ಶನ ಇರತಕ್ಕಂಥದ್ದು. ನೋಡಿ ಇದರಲ್ಲಿ ಹಾಕ್ತಾ ಇದ್ದಾರೆ, ಅದರಲ್ಲಿ ಹೋಗ್ತಾ ಇದೆ ಟ್ರೈ ಇಟ್ ಯುವರ್ ಸೆಲ್ಫ್ ಅಂತ ಏನೋ ಹಾಕಿದ್ದಾರೆ ಅಲ್ಲಿ. ಅದು ಒಂದು ಕ್ರಿಯೇಷನ್ ಅಷ್ಟೇ, ಅದು ನೀರಿಡೋದು, ಅದು ಒಂದು ಲೈಟ್ ಇಡೋದು ಮಾಡೋದು. ಏನಾಗ್ಬಿಡುತ್ತೆ, ಎಷ್ಟು ಜನ ಸತ್ಬಿಡ್ತಾರೆ. ದುಷ್ಟಶಕ್ತಿ ಎಲ್ಲ ಬಂದರೆ ದುಷ್ಟಶಕ್ತಿ ಇದೆಯಾ ಅಂತ ನೋಡೋಣ ಬಿಡೋಣ. ಎಷ್ಟೋ ಜನಕ್ಕೆ ಈ ಉಳ್ಕಲ್ ನಟರಾಜ್ ಅವರೆಲ್ಲ ಇದಾರಲ್ಲ, ಅವರೆಲ್ಲ ಏನೋ ಚಾಲೆಂಜ್ ಮಾಡ್ತಾರಲ್ಲ ಬರುತ್ತಾ ಅಂತ. ಈ ಕಳ್ ಜ್ಯೋತಿಷ್ರನ್ನ ಅವ್ರನ್ನೂ ಕರೆಸಿ ಅವರೊಂದು 48 ದಿವಸ ಮಾಡಲಿ. ಅವ್ರು ಏನಾರು ಸಮಸ್ಯೆ ಆದರೆ ಅವ್ರು ಹೇಳ್ಕೊತಾರೆ, ನನಗೆ ಸಮಸ್ಯೆ ಆಗಿದೆ ಹಿಂಗಾಯ್ತು ಅಂತ ಅವರೇ ಹೇಳ್ಕೊತಾರೆ. ಇದೆಲ್ಲ ಇದೆಯಲ್ಲ, ಈಗ ನೀವು ನೋಡ್ತಾ ಇದ್ದಿರಲ್ಲ, ಅದ್ರಕ್ಕೊಂದು ಲೈಟ್ ಕೊಡೋದು ಬಿಡೋದು, ಇಟ್ ಈಸ್ ಜಸ್ಟ್ ಎ ಫನ್, ಇಟ್ ಈಸ್ ಎ ಫ್ಯಾಕ್ಟರ್ ಆಫ್ ಫನ್, ಖುಷಿ. ಇವತ್ತು ಮಳೆ ಬರಬೇಕಾದ್ರೆ ಬಿಸಿಲು ಬೀಳ್ಬೇಕಾದ್ರೆ ಕಾಮನ ಬಿಲ್ ಕಾಣಿಸುತ್ತೆ. ಹಾಗಿದ್ರೆ ಇವ್ರು ಮುಂದೆ ಈ ಕಳ್ಳ ಜ್ಯೋತಿಷರು ಕಾಮನ ಬಿಲ್ ಬಂದಾಗ್ಲೂ ದೋಷ ಅನ್ಬಿಡ್ತಾರೆ. ಕಾಮನ ಬಿಲ್ ಇಟ್ಸ್ ಎ ಎಫೆಕ್ಟ್ ಅಲ್ವಾ, ಪ್ರಿಸಮ್ ಎಫೆಕ್ಟ್. ಸೈನ್ಸ್ ಅಲ್ಲಿ ದೇರ್ ಇಸ್ ಎ ಪ್ರಿಸಮ್ ಎಫೆಕ್ಟ್. ಪ್ರಿಸಮ್ ಇಟ್ಟಾಗ ಅಲ್ಲಿ ಸ್ಪೆಕ್ಟ್ರಮ್ ಡಿಸ್ಪ್ಲೇ ಆಗುತ್ತೆ, 7 ಕಲರ್ಸ್ ಡಿಸ್ಪ್ಲೇ ಆಗುತ್ತೆ. ಆ 7 ಕಲರ್ಸ್ ಡಿಸ್ಪ್ಲೇ ಆದಾಗ, ವಿಬ್ಗೋಯರ್ ಅಂತ ಡಿಸ್ಪ್ಲೇ ಆದಾಗ, ಅವಾಗ ಅದನ್ನು ವಿಸ್ಮಯ ಅಂತ ಹೇಳ್ತೀವಿ. ಇದೊಂದು ನೀರಲ್ಲಿ ಜಸ್ಟ್ ಒಂದು ಅರಿಶಿನ ಹಾಕಿ ಒಂದು ಲೈಟ್ ಬಿಟ್ಟರೆ, ರಿಫ್ರಾಕ್ಟರ್ಸ್ ಅಂತ ಕರೀತಾರೆ. ಲೈಟ್ ರಿಫ್ರಾಕ್ಟ್ಸ್ ಅಂತ ನೋಡೋಕೆ ಚೆನ್ನಾಗಿರುತ್ತೆ. ಈಗ ನೋಡೋಕೆ ಎಷ್ಟು ಅದ್ಭುತವಾಗಿದೆ. ಇದು ಯಾವ ದೆವ್ವಕ್ಕೂ ಮೋಸ್ಟ್ಲಿ ಇಷ್ಟ ಅನ್ಸುತ್ತೆ, ಅದಕ್ಕೆ ಬರುತ್ತೆ ಅಲ್ವಾ. ಮನುಷ್ಯನಿಗೆ ಆಶ್ಚರ್ಯವಾಗಿ ನೋಡಿದಾಗ ಕೆಟ್ಟ ದುಷ್ಟಶಕ್ತಿಗಳು ಬರುತ್ತೆ ಅಂತಂದರೆ, ದುಷ್ಟಶಕ್ತಿಗಳು ಯಾವುದು ಅಂತ ವಿಂಗಡಣೆ ಈ ಭಟ್ರುಗಳು, ಈ ಪುರೋಹಿತರುಗಳು, ಈ ಜ್ಯೋತಿಷ್ಯಗಳು, ಕಳ್ಳ ಜ್ಯೋತಿಷ್ಯಗಳು, ಕಳ್ಳ ಪುರೋಹಿತರು ಅಂತ ಹೇಳ್ತೀನಿ. ಬರೀ ಹೆದರಿಸುವಂಥ ಪುರೋಹಿತರು ಇರ್ತಾರಲ್ಲ, ಅವ್ರಿಗೆ ನಾನು ವಿರೋಧ. ಜನಗಳಿಗೆ ನಮ್ಮ ಹಿಂದೂ ಸನಾತನ ಧರ್ಮದ ಬಗ್ಗೆ, ನಮ್ಮ ಒಗ್ಗಟ್ಟು ಬಗ್ಗೆ ಮಾತಾಡೋರು ಮಾತ್ರ ನಾನು ಪ್ರಶಂಸೆ ಕೊಡ್ತೀನಿ. ಅದು ಬಿಟ್ಟರೆ ಇಂಥದ್ದೆಲ್ಲ ಮಾಡಿದ್ರೆ ನಿಮಗೆ ದುಷ್ಟಶಕ್ತಿ ಬರುತ್ತೆ, ಇಂಥದನ್ನು ಯಾರು ಗೊತ್ತಾ ನಂಬೋದು? ಮನೇಲಿ ಸುಮ್ಮನೆ ತರಕಾರಿ ಹಚ್ಕೊಂಡು ಕೂತಿರ್ತಾರೆ ಬೆಳಿಗ್ಗೆ. ಮಕ್ಕಳು ಕೇಳಿದ್ರೆ ಹೋಗಮ್ಮ 48 ದಿವಸ ಮಾಡ್ತೀನಿ, ಏನಾಗ್ಬಿಡುತ್ತೆ ನೋಡೋಣ ಅಂತ ಒಂದು ಚಾಲೆಂಜಿಂಗ್ ಬರ್ತಾರೆ. ಇದನ್ನು ಮಾಡೋರೆಲ್ಲ ಯಾರು ಬಿಲೀವ್ ಮಾಡ್ತಾರೆ ಅಂದರೆ, ಮೂಢತ್ವದಲ್ಲಿ ಜಾಸ್ತಿ ಇರೋರು, ದೇವರ ಮೇಲೆ ಭಯ ಇರೋರು. ಇನ್ನೊಂದ್ಸತಿ ಹೇಳ್ತೀನಿ, ಯಾರಿಗೆ ನಿಮಗೆಲ್ಲ ದೇವರ ಮೇಲೆ ಭಯ ಇದೆ ಅದನ್ನು ನಂಬ್ತೀರಾ? ಭಕ್ತಿ ಇದ್ರೆ ಇದೇನಿಲ್ಲ, ದೇವರಿದ್ದಾನೆ ಅಂತ ಹೇಳ್ತಾರೆ ಅಲ್ವಾ. ಯಾರಿಗೆ ದೇವರ ಮೇಲೆ ಭಯ ಇದೆಯೋ, ದೇವರ ಮೇಲೆ ಭಯ ಇರೋರೇ ಇಂಥವೆಲ್ಲ ನಂಬೋದು. ಯಾಕೆ ಭಯ? 2 ರೀಸನ್ನು. ಒಂದು, ತಪ್ಪು ಮಾಡಿರ್ತೀವಿ ಜೀವನದಲ್ಲಿ, ಭಯ. ಇನ್ನೊಂದು, ಆಸೆಗಳಿರುತ್ತೆ, ಅದಕ್ಕೆ ಭಯ. ಇವೆರಡೂ ಪ್ರಾಬ್ಲಮ್ಮೇ ಅಲ್ವಾ. ಯಾಕೆ ಭಯದಿಂದ ಇರ್ತೀವಿ ಅಂದರೆ, ಅಯ್ಯೋ ನನ್ನ ಮಗಳು 30 ಆಯಿತು ಮದುವೆ ಆಗಿಲ್ಲ, ಭಯ, ದೇವ್ರನ್ನೇನೋ ಅಂದ್ಬಿಟ್ರೆ, ಏನಾದ್ರು ಮಾಡಿಬಿಟ್ರೆ ಅಂತ. ಅಥವಾ ನಮ್ಮ ಗಂಡ ಸರಿಯಾಗಿ ಕುಡ್ಕೊಂಬರ್ತಾನೆ, ಸರಿಯಾಗಿ ನಾನು ನೋಡ್ಕೊಳ್ತಾನೆ, ಆಚೆ ಹಾಕ್ಬಿಟ್ರೆ ಅಂತ ಭಯ. ಭಯದಿಂದ ಅಷ್ಟೇ. ಆದರೆ ಭಕ್ತಿಯಿಂದ ನೀವು ಯೋಚನೆ ಮಾಡಿದ್ರೆ ಇವೆಲ್ಲ ಏನೂ ಇಲ್ಲ. ಇದಕ್ಕೇನೋ ಚಂದ್ರ ಅಂದರೆ ಏನೋ ನೀರಂತೆ, ಅರಿಶಿನ ಅಂದರೆ ಗುರು ಅಂತೆ, ಅವೆರಡೂ ಹಾಕೊಂಡ್ಬಿಟ್ರೆ ದೋಷ ಬರುತ್ತಂತೆ. ಬಂಡಲ್ ನಂಬರ್ 1 ಅಂದರೆ ಆ ಜ್ಯೋತಿಷಿಗಳೇ. ಯಾರು ಹೇಳಿದಾರೋ, ಇದು ಯಾರೋ ಹಿಂದಿಯವನು ಹೇಳಿದಾರಂತೆ. ಅದಕ್ಕೆ ಸಮರ್ಥನೆ ಮಾಡ್ತಕ್ಕಂಥ ಕರ್ನಾಟಕದಲ್ಲಿ ಒಂದು ಕೆಲವರು ಜ್ಯೋತಿಷರು ಇದ್ದಾರೆ. ಅವ್ರನ್ನ ಜ್ಯೋತಿಷರು ಅಂತ ಕರಿಬಾರ್ದು ಯಾವಾಗ. ಮೂಢನಂಬಿಕೆಯವರು ಅಂತ ಒಂದು ಇದನ್ನ ಯೂಸ್ ಮಾಡ್ಬೋದು, ಪದಗಳನ್ನ ಯೂಸ್ ಮಾಡ್ಬೋದು. ಇನ್ಮೇಲೆ ಅದೊಂದು ತಂದುಬಿಡೋಣ. ಜ್ಯೋತಿಷಿಗಳು ಸಪ್ರೇಟು, ಮೂಢನಂಬಿಕೆ ಮ್ಯಾನೇಜರ್ ಅಂತ ಇಟ್ಬಿಡೋಣ, ಅಥವಾ ಡ್ಯಾಮೇಜರ್ ಅಂತ ಇಟ್ಬಿಡೋಣ. ಮ್ಯಾನೇಜರು ಡ್ಯಾಮೇಜರು, ದಿಸ್ ಇಸ್ ನಥಿಂಗ್, ಇಲ್ಯೂಷನ್ ಅಷ್ಟೇ. ಇದು ದಿಸ್ ಇಸ್ ಎ ಇಲ್ಯೂಷನ್. ನಾವೇನು ನೋಡ್ತಾ ಇದ್ದೀವಿ
ಅಲ್ಲಿ ಅದೊಂದು ರಿಫ್ರಾಕ್ಟರ್ಸ್ ಅಷ್ಟೇ. ಎಷ್ಟು ಚೆನ್ನಾಗಿದೆ ಅದು ನೋಡೋಕ್ಕೆ. ಹೌದು. ಇದರಿಂದ ದುಷ್ಟಶಕ್ತಿಗಳು ಹೆಂಗೆ ಬಂದ್ಬಿಡುತ್ತೆ, ಅದಕ್ಕೇನು ಮಾಡೋಕ್ಕೆ ಕೆಲಸ ಇಲ್ವಾ, ಕಾಯ್ಕೊಂಡು ಕೂತಿ. ಮತ್ತು ಇಷ್ಟು ದಿವಸ ದುಷ್ಟಶಕ್ತಿಗಳು ಎಲ್ಲಿದ್ವು, ಯಾರ ಮೈ ಮೇಲೂ ಬರ್ತಾ ಇರಲಿಲ್ವಾ? ಬರ್ತದೆ. ಮತ್ತೆ ಇದು ಮಾಡ್ದಲೇ ಹೆಂಗ್ ಬರ್ತಾ ಇತ್ತು? ಹೌದು. ಇದು ಮಾಡೋದ್ರಿಂದ ಬರುತ್ತೆ ಅಂತಕ್ಕಂಥ ಹುಚ್ಚು ಕಲ್ಪನೆ ಖಂಡಿತ Okay. ಅದು ಶ್ರೇಯಸ್ಸನ್ನು ತಗೊಂಬರಲ್ಲ. ಸರಿ ನಮ್ಮ ಭಾರತವನ್ನ ಒಂದು ನಿಮಿಷ ಒಂದು ಹೇಳ್ಬಿಡ್ತೀನಿ. ಇದು ನಮ್ಮ ಭಾರತವನ್ನ ವೈಜ್ಞಾನಿಕವಾಗಿ, ಜ್ಯೋತಿಷ್ಯನ ವೈಜ್ಞಾನಿಕವಾಗಿ ತಗೊಂಡೋಗಕ್ಕೆ ಯಾವುದೇ ಕಾರಣಕ್ಕೂ ಇದು ಆಗಲ್ಲ. ಎಲ್ಲರೂ ತಿಳ್ಕೋಬೇಕು, ನಾವು ಇರೋದು ಒಂದು ಸಮಾಜದಲ್ಲಿ, ನಾವೊಂದು ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸತ್ಯವನ್ನು ಹೆಚ್ಚಾಗಿ ಹೇಳ್ಕೊಂಡು ಹೋಗ್ಬೇಕೇ ಹೊರತು ಆ ಸತ್ಯಕ್ಕೆ ಕತೆ ಕಟ್ತಕ್ಕಂಥ ಒಂದು ವಿಚಾರವನ್ನು, ಹುನ್ನಾರವನ್ನು ಯಾರೂ ಮಾಡಬಾರ್ದು. ಸರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ಗುರುನ ತೊಗೊಂಬರೋದು, ಚಂದ್ರನ ತೊಗೊಂಬರೋದು, ಇದು ಗಜಕೇಸರಿ ಯೋಗ ಅನ್ನೋದು. ದಿನಾ ನೀರು ಕುಡಿತೀವಿ, ಹಾಗಿದ್ರೆ ದಿನಾ ನಾವು ಸಾಂಬಾರು ತಿಂತೀವಲ್ಲ, ದಿನಾ ಗಜಕೇಸರಿ ಯೋಗ ತಿಂತಾನೆ ಇದ್ದೀವಿ. ಇವತ್ತು ಯಾರ್ಯಾರು ಇವತ್ತು ಪೊಂಗಲ್ ಮಾಡಿರ್ತಾರೆ, ಅರ್ಶನ ಹಾಕಿರ್ತಾರಲ್ವ ಪೊಂಗಲಲ್ಲಿ, ಹೌದು. ಇವತ್ತು ಬೆಳಿಗ್ಗೆ ಯಾರ್ಯಾರು ಪೊಂಗಲ್ ತಿನ್ರಪ್ಪ ಅವ್ರಿಗೆಲ್ಲ ನಿಮಗೆ ಇದೆ ದೆವ್ವಾಗಿವ ಬರ್ತದೆ. ಯಾಕೆಂದ್ರೆ ಅರ್ಶನೂ ಇದೆ, ನೀರು ಇದೆ. ನೀರು ಇದೆ. ಇದು ನೋಡೋದ್ರಿಂದ ಏನೋ ಬಂದ್ಬಿಡುತ್ತೆ ಅಂತಂದ್ರೆ ತಿನ್ನೋದ್ರಿಂದ ಬರಲ್ವೇ? ಕಲ್ಪನೆ ಸ್ವಲ್ಪ ಕತೆ ಕಟ್ಟಬಾರ್ದು, ಗೂಬೆ ಕೂರಿಸ್ಬಾರ್ದು. ವೆರಿ ಇಂಪಾರ್ಟೆಂಟು. ಸಾರ್ವಜನಿಕರಲ್ಲಿ ಮತ್ತು ಮುಗ್ಧ ಮನಸ್ಸಿರೋರಿಗೆ ಮತ್ತು ಭಯ ಇರೋರಿಗೆ 3 ಜನ ಇರ್ತಾರೆ ಜ್ಯೋತಿಷ್ಯ ಶಾಸ್ತ್ರನ. ಅದಕ್ಕೆ ತುಂಬ ಜನ 80% ಜನ ಜ್ಯೋತಿಷ್ಯ ನಂಬಲ್ಲ. 80% ಜನ ಜ್ಯೋತಿಷ್ಯ ನಂಬಲ್ಲ. ಯಾಕಂದರೆ ಜ್ಯೋತಿಷ್ಯರು ಬರೀ ತಲೆಕೆಟ್ಟದೇ ಹೇಳೋದು. ಈ ತಲೆಕೆಟ್ಟ ತಾನು ಏನಾಗ್ಬಿಡುತ್ತೆ, ಇದು ಮಾಡಿಬಿಟ್ರೆ ದುಷ್ಟಶಕ್ತಿ ಬಂದರೆ ನೋಡೋಣ. ದುಷ್ಟಶಕ್ತಿ ಬಂದರೆ ಅದು ಏನು ಮಾಡುತ್ತದು? ಏನು ನಮ್ಮದು ಕಾರ್ ಕಿತ್ಕೊಂಡು ಹೋಗ್ಬಿಡ್ತದ, ನಮ್ಮ ಬೈಕ್ ಕಿತ್ಕೊಂಡು ಹೋಗುತ್ತಾ ದುಷ್ಟಶಕ್ತಿ? ಏನು ಮಾಡುತ್ತದು? ಎಲ್ಲರ ನಿದರ್ಶನ ಇದೆಯಾ ದುಷ್ಟಶಕ್ತಿ ಬಂದು ಸಾಯಿಸಿದೆ ಅಂತ? ಇಟ್ ಈಸ್ ಆಲ್ ಬೋಗಸ್, ಬೋಗಸ್ ಬೋಗಸ್ ಬೋಗಸ್. ಇವೆಲ್ಲ ಬೋಗಸ್ ಮಾತುಗಳು. ಸರಿ ಗುರುಜಿ, ಒಬ್ರು ಸದ್ಯಕ್ಕೆ ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇಲ್ಲ ಅನ್ಸುತ್ತೆ, ಕಾಲ್ ಕನೆಕ್ಟ್ ಆಗಿದೆ. ಹಲೋ ಹಲೋ ಸರ್, ಮಾತಾಡಿ ಮೇಡಮ್. ಸರ್, ಸ್ವಲ್ಪ ಜೋರಾಗಿ ಮಾತಾಡಿ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಮೈಸೂರು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ಒಂದು ಸೈಟ್ ನೋಡಿದೀವಿ, ಅದ್ರ ಬಗ್ಗೆ ಕೇಳಬೇಕಾಯ್ತು. ಓಕೆ, ಪ್ರಶ್ನೆಶಾಸ್ತ್ರಕ್ಕೆ ಹೋಗೋದಾ ಅಥವಾ ಡೇಟ್ ಆಫ್ ಏನು ಕೇಳಿಸ್ತದೆ? ಕೇಳಿಸ್ತಿಲ್ಲ. ಸೈಟ್ ಬಗ್ಗೆ ಕೇಳಬೇಕಿತ್ತಂತೆ. ಸೈಟ್ ಸ್ವಲ್ಪ ಬಗ್ಗೆ ಜೋರಾಗಿ ಏನಾಯ್ತು ಸರ್? ಮಾತಾಡಿ ಸೈಟು ಸರ್. ಸರ್ ಸೈಟ್ ತೊಗೊಳ್ಬೇಕಾ ನೀವು? ಹೌದು ಸರ್. ಸರಿ, ಓಕೆ. ಎಷ್ಟು ಏಜು? ಸರ್ ನನಗೆ 44. 44ಅಲ್ಲಿ ಒಂದು ಸೈಟ್ ತಗೊಂಡಿಲ್ಲ, ಮನೆ ಕಟ್ಟಿಲ್ವಾ? ಇಲ್ಲ ಸರ್, ಕಟ್ಟಿಲ್ಲ. ಬಾಡಿಗೆ ಮನೇಲೇ ಇದ್ದೀರಾ? ಹೌದು ಸರ್. ಸರಿ, ಕೆಲಸ ಮಾಡಿ ದುಡಿತಾ ಇದ್ದೀರಾ? ಹ್ಞೂ ಸರ್, ನಾನು ಸೆಕ್ಯೂರಿಟಿ Okay. ಸೂಪರ್ವೈಸರ್ ಆಗಿದ್ದೀನಿ. ದುಡಿತಾ ಇದ್ದೀರಾ. ಈಗ ಸೈಟ್ ತಗೊಳ್ಳಿಲ್ಲ, ಮಾಡ್ತಾ ಇದ್ದೀರಾ ಅಂದರೆ ಏನು ಸಮಸ್ಯೆ ಆಗಿದೆ ಅಂತ ಫಸ್ಟ್ ಹೇಳಿ, ಆಮೇಲೆ ಆಗ್ತೀನಿ ನಾನು. ಆಯಿತು, 1 to 249 ಹೇಳಿ, ನಾನೇ ಹೇಳ್ತೀನಿ. ನೀವು ಈ ಕಾಲಕ್ಕೆ ನೀವು ಸೈಟ್ ತಗೊಳ್ಳಲ್ಲ ಈ ಥರ ಹೇಳಿದ್ರೆ. 98 ಸರ್. 98. ಹಾಂ 98. ಓಕೆ, ನೋಡೋಣ. ಪ್ರಾಪರ್ಟಿ ಕಾಂಬಿನೇಷನಲ್ಲಿ 4th ಕಸ್ಪ್ ಹೇಳುತ್ತೆ ನಮಗೆ. ಸೋರ್ಸು, ಫ್ರೂಟು ಮತ್ತು ಟೇಸ್ಟು. ನಿಜವಾದ ಸೈನ್ಸು ನಮ್ಮ ಈ ಅಸ್ಟ್ರಾಲಜಿಲಿ ಗೊತ್ತಾಗುತ್ತೆ. 4ನೇ ಕಸ್ಪ್ ನೋಡ್ತೀವಿ, ಏನು ಹೇಳುತ್ತೆ ಅಂತ ನೋಡೋಣ. 9, 9 ಒಂದು ಕಾಂಬಿನೇಷನ್. 9 ಅಂದರೆ ಯಾಕೋ ನೀವು ತಗೊಳ್ಳೋ ಕಡೆ ಹಿರಿಯರಿಗೆ ಆಸೆ ಆಗದೇ ಇರೋ ಚಾನ್ಸಸ್ ಜಾಸ್ತಿ ಇದೆ. ಕೇಳಿಸ್ತಾ? ಹಾಂ 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 ಅಲ್ಲ, ಕರೆಕ್ಟಾಗಿ ಹೇಳಬೇಕು. ಹಿರಿಯರನ್ನ ಸೇರಿಸಿ ಕೇಳಿಸ್ತಾ ಇದೆ ಸರ್. ಕೇಳಿಸೋದಲ್ಲ, ನಾನು ವಿಚಾರ ಕೇಳಿಸಾದ್ಮೇಲೆ ಅದ್ರ ವಿಚಾರ ಮಾತಾಡಿ. ಹಾಂ ಹಿರಿಯರು ಒಪ್ಪಿಗೆ ಆಗ್ತಕ್ಕಂಥದ್ದು ಮಾಡಬೇಕಲ್ವ ನೀವು? ಹೌದು ಹೌದು. ಮತ್ತೆ ಅವ್ರಿಗೆ ಯಾಕೆ ಒಪ್ಪಿಗೆ ಆಗ್ತಾ ಇಲ್ಲ? ಸರ್ ಅಲ್ಲಿ ಬೇಡ, ದೂರ, ಹಾಂ ಹತ್ರ ನೋಡು, ಚಿಕ್ಕದಿರಲಿ, ಅಲ್ಲಿ ಕಟ್ಟಿದ್ರೆ ದೂರ ಆಗ್ಬಿಡುತ್ತೆ, ಇದೆಲ್ಲ ಬರುತ್ತೆ. 9ನೇ ಮನೆ ತೋರಿಸ್ತಕ್ಕಂಥದ್ದು ಇಲ್ಲಿ ನಮಗೆ ಹಿರಿಯರ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಇವರು ಫೈನಲೈಸ್ ಮಾಡೋಕ್ಕಾಗ್ತಾ ಇಲ್ಲ. ಹಿರಿಯರು ಯಾವಾಗ ಅಪ್ರೂವ್ ಮಾಡ್ತಾರೋ ಅವಾಗ ಆಗುತ್ತೆ ಅಷ್ಟೇ. ಓಕೆ, ಇಲ್ಲೇ ಇರು, ಹತ್ರದಲ್ಲಿರು ಅಂತ ಹೇಳೋದು. ಅಸ್ಟ್ರಾಲಜಿ ನಿಜವಾದ ಸೈನ್ಸು. ನಿಮಗೆ ದೋಷದಿಂದ ತಗೊಳ್ತಾ ಇಲ್ಲ, ಅದೆಲ್ಲ ಅಲ್ಲ. ಹಿರಿಯರ ಅಪ್ರೂವಲ್ ಆಗ್ತಾ ಇಲ್ಲ ಅಲ್ಲಿ. ಇವರು ಹಿರಿಯರ ಮೇಲೆ ಡಿಪೆಂಡೆಂಟ್ ಜಾಸ್ತಿ ಆಗಿದೆ 9ನೇ ಮನೆ. ಅಥವಾ ಯಾರೋ ಬಾಸ್ ಇರ್ಬೋದು. ಹಿರಿಯರಂದರೆ ಎಲ್ಲರೂ ಸೇರ್ತಾರೆ, ಬಾಸ್ ಗೀಸ್ ಎಲ್ಲ. ಯಾರೋ ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾರೆ. ಸರ್ ಒಂದು ಸೈಟ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾವುದೋ ದೂರದಲ್ಲಿ ತೊಗೊಳ್ತಾರೆ. ಅಲ್ಲೆಲ್ಲ ಯಾಕೋ ತಗೋತೀಯ, ಡೆವಲಪ್ ಆಗಲ್ಲ, ಸುಮ್ಮನಿರೋ ಅಂತ ಆ ಥರ ಒಂದು ವಿಚಾರದಲ್ಲಿ ಕಟ್ ಮಾಡಿಬಿಡ್ತಾರೆ. ಮುಂದಿನ ಕರೆಗಳು. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಗುರೂಜಿ ಅವರಿಂದ ಇದೆ ಜುಲೈ 23ರಿಂದ ರೇಖಿ, ಕ್ರಿಸ್ಟಲ್ ಹಾಗೂ ಎಸೆನ್ಷಿಯಲ್ ಆಯಿಲ್ ಇದ್ರ ಬಗ್ಗೆ ಕ್ಲಾಸಸ್ ನಡೀತಾ ಇರುತ್ತೆ. ಅದು ಕೂಡ 4 ದಿನ ಕೇವಲ 899 ರೂಪಾಯಿಗೆ ಈ ಕ್ಲಾಸಸ್ ಅನ್ನ ಹೇಳ್ಕೊಡ್ತಾರೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ನೋಡಿ.
ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತ ಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು, ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ, ಮಂತ್ರದ ಥೆರಪಿ, ಬಣ್ಣದ ಥೆರಪಿ, ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತ ಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ. ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗೆ, ಅಂಗೈ ಮುದ್ರೆ, ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ, ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ. ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ, ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು, ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು, ಸಿಂಗಿಂಗ್ ಬೌಲ್ ಉಪಯೋಗಗಳು, ಕಣ್ಣು ದೃಷ್ಟಿ, ಮಾನಸಿಕ ಆರೋಗ್ಯ, ಉದ್ಯೋಗ, ಮದುವೆ ಜೀವನ, ಆರೋಗ್ಯ, ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೆಸ್ಲೆಲೈಟ್ಗಳು, ಕ್ರಿಸ್ಟಲ್ ತಂಬಲ್ಗಳು, ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು, ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ. ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ ಧ್ಯಾನ, ಚಂದ್ರನಾಡಿ, ಸೂರ್ಯನಾಡಿ ಮೂಲಕ ನಾಡಿಚಕ್ರ ಮೆಡಿಟೇಷನ್ ಮಾಡುವ ಬಗೆ, ದೇಹದಲ್ಲಿನ ಸಪ್ತ ಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ, ರೇಖಿ ಹೀಲಿಂಗ್ ಲೆವೆಲ್ 1 ಮತ್ತು ಲೆವೆಲ್ 2 ದೀಕ್ಷೆ, ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ, ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ, ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ, ಯಂತ್ರ ಪೂಜೆ, ಮಂತ್ರಸಿದ್ಧಿ, ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ, ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ. ನಮ್ಮ ದೇಹದಲ್ಲಿನ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬಹುದು. ತುಂಬಾ ಸರಳ ವಿಧಾನದಲ್ಲಿ ಕಲಿಬಹುದು, ಅದು ಕೂಡ ಕೇವಲ 15 ದಿನದಲ್ಲಿ. ಗುರೂಜಿ ಅವರಿಂದ ಇದೆ ಆಗಸ್ಟ್ 11ನೇ ತಾರೀಕಿಂದ 108ನೇ ಬ್ಯಾಚ್ ಕ್ಲಾಸಸ್ ಶುರು ಆಗ್ತಾ ಇದೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಕೆ ಗುರೂಜಿ, ಇವಾಗ ನಾವು ಹೇಳ್ತಾ ಇದ್ದೀವಿ ಏನು ಕ್ಲಾಸಸ್ಗಳು ನಡೀತಾ ಇದೆ ಅಂತ ಹೇಳಿ. ಸೊ ಹಾಗಾಗಿ ಈ ಕ್ಲಾಸಸ್ಸಲ್ಲಿ ನಾವು ಏನೆಲ್ಲ ಕಲಿಬಹುದು ಅಂತ ಹೇಳೋದಾದ್ರೆ, ಮೊದಲು ತಲೆಯಲ್ಲಿರ್ತಕ್ಕಂಥ ಮೂಢನಂಬಿಕೆ ಹೋಗುತ್ತೆ, ಜ್ಯೋತಿಷದಲ್ಲಿರ್ತಕ್ಕಂಥ ಕೆಲವು ತಪ್ಪು ಕಲ್ಪನೆಗಳು ಹೋಗುತ್ತೆ. ಈ ಪುರೋಹಿತರು ಭಟ್ರು ಅಂತ ಹೇಳ್ತಾರಲ್ಲ, ಅವ್ರ ಪಾಪ ದುಡ್ಡು ಬೇಕು, ಹಣದ ಅವಶ್ಯಕತೆ ಎಲ್ಲರಿಗೂ ಇದೆ, ಆ ದಾರಿಲಿ ಬಂದಿದ್ದಾರೆ. ಆ ಬಂದಿರತಕ್ಕಂಥ ದಾರಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವ್ರು ಹಣ ಮಾಡಬೇಕು ಅಂತಂದರೆ ಪೂಜೆ ಮಾಡಿಸ್ಬೇಕು. ಪೂಜೆ ಮಾಡಿಸ್ಬೇಕು ಅಂತಂದರೆ ಅವರಲ್ಲಿ ದೋಷ ಆದರೂ ಹೇಳಬೇಕು, ಅಥವಾ ಹಿರಿಯರು ಏನೋ ಸಮಸ್ಯೆ ಮಾಡಿದ್ದಾರೆ, ಹಿರಿಯರ ಒಂದು ಪೂಜೆ ಮಾಡಿಸ್ಬೇಕು, ಹಿರಿಯರೇನೋ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಹೇಳಬೇಕು. ಅದು ಹೇಳೋದ್ರಿಂದ ಭಯ ಬರುತ್ತೆ, ಭಯ ಬರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ, ಕನ್ಫ್ಯೂಸ್ ಆಗೋದ್ರಿಂದ ಮಾಡಿಸ್ತಾರೆ ಪೂಜೆ. ತುಂಬ ಕಡೆ ಶಾಸ್ತ್ರದಲ್ಲಿ ನಾನು ಓದಿದ್ದೀನಿ ಪುಸ್ತಕಗಳು, ಗ್ರಂಥಗಳನ್ನ ಕಳೆದ 40 ವರ್ಷದಿಂದ, 40 ವರ್ಷ ಅಲ್ಲ 30 ವರ್ಷದಿಂದ, ಎಲ್ಲೂ ಕೂಡ ಯಾವ ಪುಸ್ತಕದಲ್ಲೂ ಗ್ರಂಥದಲ್ಲೂ ಹಿರಿಯರು ಮಾಡಿರ್ತಕ್ಕಂಥ ಒಂದು ಸಮಸ್ಯೆ ಅವೆಲ್ಲ ಕ್ರಿಯೇಟೆಡ್, ಮಂಗಳೂರು ಕಡೆ ಇವೆಲ್ಲ ಕ್ರಿಯೇಟೆಡ್. ಇವತ್ತು ಮಂಗಳೂರು ಬೆಲ್ಟಲ್ಲಿ ಹಿಂದುತ್ವ ಉಳಿತಾ ಇಲ್ಲ,
ಹೋರಾಡ್ತಾ ಇದ್ದಾರೆ ತುಂಬ ಜನ. ಆದರೆ ಇನ್ನೊಂದು ಕಡೆಯಿಂದ ಲೀಕ್ ಆಗ್ತಾ ಇರೋದೇ ಈ ಭಟ್ರಿಂದ. ಹೆದರಿಸಿ ವಯಸ್ಸಾಗಿರ್ತಕ್ಕಂಥವ್ರೆಲ್ಲರೂ ಕೂಡ ಆ ಪೂಜೆ ಈ ಆಶ್ಲೇಷದಲ್ಲಿ ಅದು ಮಾಡ್ತಾ ಇದ್ದಾರೆ. ಮಕ್ಕಳು ಕೇರ್ ಮಾಡ್ತಾ ಇಲ್ಲ, ಯಾಕೆಂದರೆ ಯಾವುದೂ ಸರಿಯಾಗಿ ಉದ್ಧಾರ ಆಗಿಲ್ಲ ಮಾಡಿಸಿ. ಇದನ್ನು ದಯವಿಟ್ಟು ಆ ಕಡೆ ಬೆಲ್ಟಲ್ಲಿರೋರು ಅರ್ಥ ಮಾಡ್ಕೊಳ್ಳಿ. ಅದೊಂದೇ ಅಲ್ಲ, ಬೆಂಗಳೂರಲ್ಲಿರೋರು ಅಷ್ಟೇ, ನಾರ್ತಲ್ಲಿರೋರು ಅಷ್ಟೇ, ಎಲ್ಲಿದ್ದರೂ ಅಷ್ಟೇ. ಹಣೆ ಬರಹನ ಬದಲಾಯಿಸೋಕ್ಕಾಗೋದಿಲ್ಲ. ಹಿರಿಯರ ಶಾಪ ಅಂತ ಹೇಳ್ಕೊಂಡು, ಅಥವಾ ನಿಮಗೆ ರಾಹು ಸರಿ ಇಲ್ಲ, ಕೇತು ಸರಿ ಇಲ್ಲ ಅಂತ ಹೇಳ್ಕೊಂಡು ಅದಕ್ಕೆ ಪೂಜೆ ವಿಧಾನಕ್ಕೆ ತಳ್ಳಿದ್ರೆ ಅದು ಬಯಕೆಯ ಪೂಜೆ ಆಗುತ್ತೆ ಹೊರತು ಭಕ್ತಿ ಪೂಜೆ ಆಗಲ್ಲ. ಯಾವಾಗ ಬಯಕೆಯ ಪೂಜೆ ಆಗುತ್ತೋ ಯಾವ ದೇವ್ರಿಗೂ ಇಷ್ಟ ಆಗಲ್ಲ. ಅಂದರೆ ನಿನಗೆ ಸಮಸ್ಯೆ ಇದ್ದಾಗ ನನ್ನ ಹತ್ರ ಬಂದಿದೆಯಾ ಅಂದರೆ ಕೋಪ ಬರಲ್ವಾ? ಹೌದು. ಈಗ ಪ್ರತಿ ದಿವಸ ನನ್ನ ಮನೆಗೆ ಬಂದು ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಅಂತ ಅನ್ನೋಕ್ಕೂ, ಯಾವತ್ತೋ ಒಂದು ದಿವಸ ಬಂದು ನನಗೆ ಸಮಸ್ಯೆ ಆಗಿದೆ ನಮಸ್ಕಾರ ಸರ್ ಅನ್ನೋಕ್ಕೂ, ಏನಪ್ಪ ಈಗ ಬಂದ್ಬಿಟ್ಟೆ ನೀನು ಹಾಂ, ಇದಕ್ಕೆ ಸಾಮಾನ್ಯವಾಗಿ ನಾವೇ ಕೇಳ್ತೀವಿ, ಇನ್ನು ದೇವ್ರು ಕೇಳಲ್ವಾ? ಪಬ್ಲಿಕ್ ಆಗಿರ್ತಕ್ಕಂಥ ಮಹಿಳೆಯರಾಗಲಿ ವಯಸ್ಸಾಗಿರ್ತಕ್ಕಂಥವ್ರಾಗಲಿ ಇದನ್ನು ತಲೆಲಿಟ್ಕೊಳ್ಳಿ. ಜಾತಕವನ್ನು ಹಣೆ ಬರವನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಫೈನಲ್ಲಾಗಿ ನಿಮ್ಮ ಮನೆ ಹತ್ರ ಇರ್ತಕ್ಕಂಥ ಜ್ಯೋತಿಷ್ಯರ ಹತ್ರ ಹೋಗಲೇಬೇಡಿ. ಬರೀ ಬಂಡಲ್ಲು. ನನ್ನ ಪ್ರೋಗ್ರಾಮ್ ನೋಡಲ್ಲ ಅವರು, ಯಾಕೆಂದರೆ ಅವ್ರಿಗೆ ಟೈಮ್ ಇಲ್ಲ. ಬಂದವ್ರ ಹತ್ರ ಟೋಪಿ ಹಾಕಕ್ಕೆ ಕಾಯ್ಕೊಂಡಿರ್ತಾರೆ. ಇವತ್ತು ಜ್ಯೋತಿಷ್ಯರು ಕಂಡ್ರೆ ಯಾವ್ದು ನ್ಯೂಸ್ ಚಾನಲ್ವರೆಗೂ ಆಗಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾವ ನ್ಯೂಸ್ ಚಾನಲ್ಗೂ ಆ್ಯಂಕರ್ಗಳಿಗೆ ಇಲ್ಲಿ ನಮ್ಮ ಪ್ರೋಗ್ರಾಮ್ ಕೂತ್ಕೊಳ್ಳಿ ಅಂತಂದರೆ ಅರ್ಧ ಆ್ಯಂಕರ್ಗೆ ಇಷ್ಟನೇ ಇಲ್ಲ ಜ್ಯೋತಿಷ್ಯ ಅಂದರೆ. ಅದೇನೋ ಅಲ್ಲಿ ಕೂತ್ಕೊಂಡ್ರೆ ನಮ್ಮದು ವ್ಯಾಲ್ಯೂ ಕಮ್ಮಿ ಆಗಿಬಿಡುತ್ತೆ ಅಂತ ಬರುತ್ತದು. ಯಾಕೆ ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ ಅಂದರೆ ಬಂಡಲ್ ಹೇಳಿದ್ರೆ ವ್ಯಾಲ್ಯೂ ಕಮ್ಮಿ ಆಗಿರುತ್ತಲ್ವಾ, ಅದೇ ಪ್ರಾಬ್ಲಮ್. ನಾನು 10 ವರ್ಷದ ಅನುಭವದಿಂದ ಹೇಳ್ತಾ ಇದ್ದೀನಿ. ಸರಿ ಗುರುಜಿ, ಇವತ್ತು ಕೂಡ ಏನು ಟ್ರೆಂಡ್ ಶುರು ಆಗಿದೆ, ಅದ್ರ ಬಗ್ಗೆ ಏನಿದೆ ವೈಜ್ಞಾನಿಕ ಕಾರಣ ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ತುಂಬಾ ಸುಲಭ ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬಹುದು. ಕ್ಲಾಸಸ್ಗೆ ಜಾಯ್ನ್ ಆಗಿ ಇನ್ನು ಹಾಗೆ 65,000 ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನ ವಿಶ್ವದಾದ್ಯಂತ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಅವರ ವಿದ್ಯಾರ್ಥಿಯವರ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗೀತಾ ಅಂತೇಳಿ, ನಾನು ಉಡುಪಿಯಿಂದ ಬಂದಿದ್ದೇನೆ. ನಾನು 7th ವೇದಿಕ್ ಡಾಕ್ಟರೇಟ್ ಮಾಡ್ತಾ ಇದ್ದೇನೆ. ನಾನು ಡಾಕ್ಟರ್ ದಿನೇಶ್ ಗುರೂಜಿಯವರಲ್ಲಿ ಜ್ಯೋತಿಷ್ಯ ಕಲಿಯಲಿಕ್ಕೆ ಕಾರಣ ಏನಂತ ಹೇಳಿದರೆ, ನನ್ನ ಮದುವೆ ಜೀವನ ಏನಂತ ಹೇಳಿದರೆ ಕುಜದೋಷ ಇದೆ ಹಾಗೆ ಹೀಗಂತ ಹೇಳಿದರು. ಆದರೆ ದಿನೇಶ್ ಗುರೂಜಿಯವರು ಒಂದೇ ಹೇಳಿರೋದು, ಫೇಟ್ ಕ್ಯಾನಾಟ್ ಬಿ ಚೇಂಜೆಡ್. ನಮ್ಮ ಹಣೆ ಬರಹವನ್ನು ಬದಲಾಯಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದರು. ಪೂಜೆ ಎಲ್ಲ ಮಾಡಿದರೂ ನನ್ನ ಜೀವನದಲ್ಲಿ ಏನೂ ಪರಿಹಾರ ಕಾಣಲಿಲ್ಲ. ಸೊ ಈ ದಿನೇಶ್ ಗುರೂಜಿಯಿಂದ ನನ್ನ ಜೀವನದಲ್ಲಿ ತುಂಬಾ ಮಾರ್ಪಾಟಾಯಿತು. ಸೊ ತುಂಬ ಜ್ಯೋತಿಷ್ಯ ಕಲಿತೆ ಎಲ್ಲನೂ ಮಾಡ್ತಿದ್ದೇನೆ. ಆದರೆ ಏನಂತ ಹೇಳಿದರೆ ಫೇಟ್ ಕ್ಯಾನಾಟ್ ಬಿ ಚೇಂಜರ್ ಅಂತ ಹೇಳಿದ್ದಾರೆ ಗುರುಜಿ. ಅದು 100% ಕರೆಕ್ಟ್. ಜ್ಯೋತಿಷದಲ್ಲಿ ಅಥವಾ ಜಾತಕದಲ್ಲಿ ಯಾವುದೇ ದೋಷಗಳಿಲ್ಲ.